ಸಾಕಷ್ಟು ಜನ ಕರೆ ಮಾಡಿ ಏನು ಕೇಳ್ತಿದ್ರೆ ಯಾಕೋ ಗುರುಜಿ ಕೂದಲು ಉದುರ್ತಾ ಇದೆ, ಇದೇ ಥರ ಉದುರ್ತಾ ಇದ್ರೆ ಬಾಲ್ಡಿ ಆಗೋಗ್ತೀನ ಅಂತಲೂ ಭಯ ಬೀಳ್ತಾ ಇದ್ದೀರಾ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಕೋಡನ್ನು ಬರ್ಕೊಂಡು ಆ ಏರ್ ಫಾಲನ್ನು ಯಾವ ರೀತಿ ತಡೆಯುವಂಥದ್ದು ಅಥವಾ ಹೊಸ ಕೂದಲು ಬೆಳೆಯೋ ರೀತಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಇವಾಗ ಏನು ಸ್ವಿಚ್ ವರ್ಡ್ಸ್ ಬಗ್ಗೆ ತುಂಬ ವಿಷಯಗಳನ್ನ ತಿಳಿಸ್ತಾ ಇದ್ದೀವಿ. ಸೊ ಇವತ್ತೊಂದು ಭಾಳ ಅದ್ಭುತವಾದಂಥ ಕೋಡ್ ಕೊಡ್ತೀನಿ. ಭಾಳ ಸಿಂಪಲ್ ಇದು, ಬಟ್ ಆದಷ್ಟು ನಂಬಿಕೆಯಿಂದ ಮಾಡಿ. ನಂಬಿಕೆಯಿಂದ ಮಾಡೋದು ಯಾಕೆ ಅಂತ ಹೇಳ್ತೀನಿ ಅಂದರೆ, ನೋಡಿ, ನಂಬಿಕೆ ಇಲ್ದಿರ ನೀವು ಏನು ಮಾಡಿದ್ರೂ ವರ್ಕ್ ಆಗಲ್ಲ. ಸೊ ಹಾಗಾಗಿ 100% ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಾನು ಈ ಕೋಡನ್ನ ಬರ್ಕೊಳ್ತೀನಿ. ಈ ಕೋಡ್ ಬರ್ಕೊಳ್ಳೋದ್ರಿಂದ ನನಗೆ ಆ ಕೂದಲು ಉದುರೋವಂಥದ್ದು ನಿಲ್ಲುತ್ತೆ, ಜೊತೆಯಲ್ಲಿ ಹೊಸ ಕೂದಲು ತಾನಾಗೇ ಬೆಳೆಯುತ್ತೆ. ಸೊ ಇದೇ ಭಾವನೆಯಿಂದ ಇಟ್ಕೊಂಡು ಅದನ್ನು ಬರೀತಾ ಬರಬೇಕು. ಮತ್ತು ನೀವು ಕೆಲವೊಂದು ವಸ್ತುಗಳನ್ನ ಬಳಸ್ತಾ ಇರ್ತೀರ, ಎಸ್ಪೆಷಲಿ ಬಾಚೋವಂಥ ಬಾಚಣಿಗೆ ಆಗ್ಬೋದು, ಅಥವಾ ತಲೆಗೆ ಹಾಕೋವಂಥ ಏರ್ ಆಯಿಲ್ ಆಗ್ಬೋದು, ಅಥವಾ ಈಗೇನೋ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಬಳಸ್ಬೋದು, ವಿಟಮಿನ್ ಇ ಆಯಿಲ್ನ ಬಳಸ್ಬೋದು. ಸೊ ನೀವು ಯಾವ್ಯಾವುದನ್ನು ಬಳಸ್ತೀರಾ ಕೂದಲಿದ್ದಕ್ಕೆ ಬಳಸೋದಕ್ಕೆ, ಅಥವಾ ಶ್ಯಾಂಪೂ ಆಗ್ಬೋದು. ಸೊ ಅದ್ರ ಮೇಲೆಲ್ಲ ನೀವು ಯಾವ ರೀತಿ ನಂಬರ್ಸ್ನ ಬರ್ಕೊಬೇಕು ಅಂತಂದರೆ, ಆ ನಂಬರ್ನ ಹೇಳ್ತಾ ಇದ್ದೀನಿ, ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ. 394 ಇದನ್ನು ನಿಮ್ಮ ಇಂಡೆಕ್ಸ್ ಫಿಂಗರ್ ಮೇಲೆ ಬರ್ಕೊಬೇಕಾಗತ್ತೆ. ದಿನಕ್ಕೆ 3 ಬಾರಿ ಬರ್ಕೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಒಂದ್ಸಲ ಬರ್ಕೊಂಡು ಬಿಡಕ್ಕೆ ಹೋಗ್ಬೇಡಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್. ಏನೋ ಸ್ವಲ್ಪ ಅಳಿಸೋಗಿರುತ್ತೆ ಅಂತ ಏನೋ ಕೆಲಸ ಮಾಡ್ತಾ ಇರ್ತೀರ, ಅಳಿಸೋಗಿರುತ್ತೆ, ತಿರ್ಗಾ ಬರ್ಕೊಳ್ಳಿ. ಸೊ ಈ ರೀತಿ ಬರ್ಕೊಳ್ಳೋದ್ರಿಂದ ಭಾಳ ಅದ್ಭುತವಾಗಿ ಆ ಏರ್ ಫಾಲ್ನ ನೀವು ಸ್ಟಾಪ್ ಮಾಡ್ಬೋದು. ಮತ್ತು ಈಗ ಬಾಚಣಿಗೆ ಕೂಡ ತೋರಿಸ್ತಾ ಇದ್ದೀನಿ. ಸೊ ಬಾಚಣಿಗೆ ಕೂಡ ನೀವು ನೋಡ್ಬೋದು. ನೀವು ಬಳಸೋವಂಥ ಬಾಚಣಿಗೆ ಮೇಲೂ ಕೂಡ ಈ ರೀತಿ ಕೋಡನ್ನು ಬರ್ಕೊಂಡು, ಸೊ ಇದೇನು ಮಾಡುತ್ತೆ ಅಂದರೆ ಆ ಏರ್ ಫಾಲ್ನ ಸ್ಟಾಪ್ ಮಾಡುತ್ತೆ, ಏರ್ ಫಾಲ್ನ ಕಮ್ಮಿ ಮಾಡುತ್ತೆ. ಆಮೇಲೆ ಹೊಸ ಕೂದಲು ಬೆಳೆಯೋದ್ರಲ್ಲೂ ಕೂಡ ಭಾಳ ಅದ್ಭುತವಾದಂಥ ಒಂದು ವೈಬ್ರೇಷನ್ಸ್ನ ಕೊಡುತ್ತೆ ಸ್ನೇಹಿತರೆ. ನಾನು ಕೇವಲ ಬಾಚಣಿಗೆ ಮಾತ್ರ ತೋರಿಸ್ತಿದ್ದೀನಿ, ಬಟ್ ನೀವು ಇದೇ ಕೋಡನ್ನು ನಿಮ್ಮ ಏರ್ ಆಯಿಲ್, ಅಂದರೆ ಎಣ್ಣೆ ಬಳಸ್ತೀರ ತಲೆಗೆ, ಎಣ್ಣೆ ಮೇಲೂ ಬಳಸ್ಬೋದು, ಶ್ಯಾಂಪೂ ಮೇಲೂ ಬಳಸ್ಕೊಬೋದು. ಸೊ ಎಲ್ಲಾದ್ರ ಮೇಲೂ ಈ ವೈಬ್ರೇಷನ್ಸ್ ಇರೋವಂಥ ಕೋಡನ್ನು ಬರೆಯೋದ್ರಿಂದ ಭಾಳ ಅದ್ಭುತವಾಗಿ ಹೊಸ ಕೂದಲು ಕೂಡ ಬೆಳೆಯುತ್ತೆ, ಕೂದಲು ಕೂಡ ಉದುರೋದು ನಿಲ್ಲುತ್ತೆ. ತುಂಬ ಜನ ಹೆಣ್ಮಕ್ಳು ಈ ಸಮಸ್ಯೆನ ಎದುರಿಸ್ತಾ ಇರ್ತೀರ. ಮನೇಲಿ ಎಲ್ಲಿ ನೋಡಿದ್ರು ಕೂದಲು ಅದು ಕೂದಲು ಹೋಗ್ತಾ ಇದೆ ಅಂತ ಎಷ್ಟು ನುಡಿತಾ ಇರ್ತೀರ ಅಷ್ಟು ಜಾಸ್ತಿ ಹೋಗುತ್ತೆ. ನಾವು ಹೆಣ್ಮಕ್ಳು ತಪ್ಪು ಮಾಡೋದೇ ಅಲ್ಲಿ, ನನ್ನ ಕೂದಲು ಉದುರ್ತಾ ಇದೆ. ಸೊ ನೀವೆಷ್ಟು ಇದನ್ನು ಹೆಚ್ಚಾಗಿ ಹೇಳ್ತೀರಾ ಅದು ಜಾಸ್ತಿ ಆಗುತ್ತೆ. ಸೊ ನನ್ನ ಕೂದಲು ಭಾಳ ಚೆನ್ನಾಗಿದೆ, ನನ್ನ ಕೂದಲು ತುಂಬ ಚೆನ್ನಾಗಿದೆ, ಒಳ್ಳೆ ವಾಲ್ಯೂಮ್ ಇದೆ, ತುಂಬ ಹೆಲ್ತಿಯಾಗಿದೆ, ಈ ಥರ ಥಿಂಕ್ ಮಾಡ್ತಾ ಬನ್ನಿ. ನಮ್ಮದು ಯಾರು ನಮ್ಮ ತಥಾಸ್ತು ಅನ್ನೋ ಎಪಿಸೋಡ್ ನೋಡಿಲ್ಲ, ದಯವಿಟ್ಟು ಅದನ್ನು ನೋಡಿ. ಅರ್ಥ ಆಗುತ್ತೆ ನಮ್ಮ ಬಾಯಲ್ಲಿ ಯಾವ ಮಾತುಗಳು ಬರಬೇಕು, ನಾವು ಯಾವ ಥರ ಪದಗಳನ್ನ ನುಡಿಬೇಕು. ಸೊ ನಾವು ಏನು ನುಡಿದ್ರೂ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ, ನನ್ನ ಕೂದಲು ಚೆನ್ನಾಗಿದೆ, ನಾನು ತುಂಬ ಒಳ್ಳೆ ಹೆಲ್ತಿಯಾಗಿದೆ ಏರು, ನಾನು ಬರ್ಕೊಂಡಿದ್ದೀನಿ ಕೋಡು, ನನ್ನ ಕೂದಲು ಭಾಳ ಚೆನ್ನಾಗಿ ವಾಲ್ಯೂಮ್ ಬರ್ತಾ ಇದೆ. ಸೊ ಈ ರೀತಿ ಭಾವನೆಯಿಂದನೇ ನೀವು ಇದನ್ನು ಫೀಲ್ ಮಾಡ್ಕೊಬೇಕು. ಸೊ ಈ ರೀತಿ ಭಾವನೆಯಿಂದನೇ ಯೂಸ್ ಮಾಡಬೇಕು. ನೀವು ಏನೇನು ಯೂಸ್ ಮಾಡ್ತೀರಾ ಅಂದರೆ, ತಲೆಗೆ ಸಂಬಂಧಪಟ್ಟಿರೋಂಗೆ ನೀವು ಬಾಚಣಿಗೆ ಆಗ್ಬೋದು, ಗ್ರೂಮರ್ ಆಗ್ಬೋದು, ಅಥವಾ ನಿಮ್ಮ ಏನು ಏರ್ ಸ್ಟೈಲಿಂಗ್ ಏನು ಮಾಡ್ತಾರೆ, ತುಂಬ ಜನ ಏನು ಮಾಡ್ತಾರೆ, ಈ ನಡುವೆ ಐರನಿಂಗ್ ಮಾಡ್ತಾರೆ, ಸ್ಟ್ರೈಟ್ನಿಂಗ್ ಮಾಡ್ತಾರೆ, ಅದ್ರ ಮೇಲೂ ಕೂಡ ಬರ್ಕೊಳ್ಳಿ. ಏನಾಗುತ್ತೆ, ಸ್ಟ್ರೈಟ್ನಿಂಗ್ ಮಾಡಿದಾಗ ಕೂದಲು ಸ್ಟ್ರೈಟ್ ಆಗುತ್ತೆ, ಸಾಕಷ್ಟು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಈ ಕೋಡನ್ನು ಬರ್ಕೊಂಡಾಗ ಅದ್ಭುತವಾಗಿ ಆ ಮಿನಿಮಲ್ ಡ್ಯಾಮೇಜ್ ಆಗುತ್ತೆ, ಅಥವಾ ಕೂದಲು ಭಾಳ ಹೆಲ್ತಿಯಾಗಿರ್ತದೆ. ನೀವು ಕೂಡ ಒಂದು ಒಳ್ಳೆ ವಾಲ್ಯೂಮ್ ಇರೋವಂಥ, ಸೊಂಪಾಗಿರೋವಂಥ ಕೂದಲು, ಅಥವಾ ಭಾಳ ಚೆನ್ನಾಗಿ ನೀವು ಅದನ್ನು ಕಾಪಾಡ್ಕೊಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡಿ, ಯಾಕಂದರೆ ಭಾಳ ಯೂಸ್ಫುಲ್ ಕೋಡು, 100% ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಂದನೆಗಳು.